ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನಿನ್ನೆ ಸಂತೆಗೆ ಹೋಗಿ ನುಗ್ಗೆಕಾಯಿನ ತಂದಿದ್ದೆ. ನಾನು ಯಾವ ಮೆಥಡಲ್ಲಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೇಳೆನ ಅರ್ಧ ಗಂಟೆ ಅಥವಾ 1 ಅವರು ನೆನೆಸಿಡಿ. 1 ಟೊಮೊಟೊ, 1 ಈರುಳ್ಳಿ ಮತ್ತು ಸ್ವಲ್ಪ 1 ಕುಪ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ತೊಗೊಂಡಿದ್ದೀನಿ. ಮತ್ತು ಅರಿಶಿನ, ಸ್ವಲ್ಪ ಆಯಿಲ್ನ ಹಾಕ್ಕೊಂಡು 2 ರಿಂದ 3 ವಿಸಲ್ ಮಾಡ್ಕೊಳ್ಳಿ. ಬೇಳೆ ಚೆನ್ನಾಗಿ ಬೆಂದಷ್ಟು ಸಾರು ಟೇಸ್ಟ್ ಬರುತ್ತೆ. ಮತ್ತು ನಾನು ಇಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ. ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಕಡೆ ಬೇಳೆನೂ ವಿಸಿಲ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ವಿಸಿಲ್ ಆಯಿತು, 2 ವಿಸಿಲ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ನೀರನ್ನ ತೆಕ್ಕೊಂಡು ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಈ ಚೊಂಬಲ್ಲೇ ನಾನು ಯಾವಾಗಲೂ ಮ್ಯಾಶ್ ಮಾಡೋದು. ಇದು ನಮ್ಮ ಅಜ್ಜಿ, ಅಂದರೆ ನಾನು ಅವ್ವ ಅಂತ ಕರಿತಿದ್ದೆ. ಇದು ನಮ್ಮ ಅವ್ವ ನನಗೆ ತುಪ್ಪನ ತುಂಬಿ ಕೊಟ್ಟು ಕಳಿಸಿತ್ತು ನಾನು ಮದುವೆ ಆದ ವಸ್ತ್ರಲ್ಲಿ. ನಮ್ಮ ಅವ್ವನ ನೆನಪಿಗೋಸ್ಕರ ಈ ಚೊಂಬನ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆನ ತೊಗೊಂಡು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಸಾಸಿವೆನ ಹಾಕ್ಕೊಳ್ಳಿ. ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವು ಮತ್ತು 2 ಒಣಮೆಣ್ಸಿಕಾಯಿನ ಮುರಿದು ಹಾಕ್ಕೊಳ್ಳಿ. 2 ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. ನಾನು ರಾಜಿ ಈರುಳ್ಳಿನ ತೊಗೊಂಡಿದ್ದೀನಿ, ನೀವು ನಾರ್ಮಲ್ ಈರುಳ್ಳಿನೂ ಕೂಡ ಯೂಸ್ ಮಾಡಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2 ನಿಮಿಷ. ಅದು ಒಮ್ಮಂಡಕ್ಕೆ ತಿರುಗಿದ ಮೇಲೆ ನಾವೇನು ಬೇಳೆ ಮಸ್ತಿಟ್ಕೊಂಡಿದ್ವಲ್ಲ ಆ ಬೇಳೆನ ಹಾಕ್ಕೊಳ್ಳಿ. ಬೇಳೆ ಒಂದು ಕುದಿ ಹತ್ತದ ಮೇಲೆ 2 ಚಮಚ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ರೆಡಿ ಆಗುತ್ತೆ ಊಟ ಮಾಡಲಿಕ್ಕೆ ಸಾಂಬಾರು. ರೈಸ್ಗೆ, ಮುದ್ದೆಗೆ, ಚಪಾತಿಗೆ, ನೀವೇನಾದರೂ ಬೆಳಗಿನ ನಾಷ್ಟಕ್ಕೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಬಾಯ್ ಬಾಯ್.